ಮಕ್ಕಳಲ್ಲಿ ಪ್ರಾಮಾಣಿಕತೆ, ಸೇವಾ ಮನೋಭಾವ ಹಾಗೂ ಶಿಸ್ತಿನ ಜೀವನ ಶೈಲಿ ರೂಪಿಸುವಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಕಾರಿಯಾಗುತ್ತದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಎಸ್ ಗುಂಡಪಲ್ಲಿ ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯಿಂದ ಪದವಿ ಪೂರ್ವ ರೋವರ್ ರೇಂಜರ್ಸ್ ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಾದ 3 ದಿನಗಳ ನಿಪುಣ ಪರೀಕ್ಷಾ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಉತ್ತಮ ವ್ಯಕ್ತಿತ್ವ ಬೆಳೆಸುವಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರವನ್ನ ವಹಿಸುತ್ತವೆ. ಇನ್ನು ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ಮನಸ್ಸು ಕಲುಷಿತ ಆಗಿದ್ದು ಸ್ವಂತ ಬುದ್ಧಿವಂತಿಕೆ ಕಡಿಮೆ ಆಗ್ತಿದೆ. ಮೊಬೈಲ್ ಹಾವಳಿಯಿಂದ ಮಕ್ಕಳು ದೈಹಿಕ ಚಟುವಟಿಕೆಗಳಿಂದ ದೂರ ಸರಿತಿದ್ದಾರೆ. ಇದರಿಂದ ಇಂತಹ ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಳವಳಿಯಲ್ಲಿ ಮಕ್ಕಳು ತೊಡಗಿಸಿಕೊಳ್ಳೋದ್ರಿಂದ ಸೃಜನಶೀಲರಾಗ್ತಾರೆ, ಆತ್ಮವಿಶ್ವಾಸ ಸಹ ವೃದ್ಧಿ ಆಗ್ತದೆ, ಸಾಮಾಜಿಕ ಜವಾಬ್ದಾರಿಯೂ ಕೂಡ ವೃದ್ಧಿಸುತ್ತದೆ ಎಂದರು. ಇನ್ನು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಕಾಚಿನಕಟ್ಟಿಯ ಪಂಡರಿನಾಥ್ ಮಾತನಾಡಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರಪಂಚದಾದ್ಯಂತ ಮಕ್ಕಳಲ್ಲಿ ಜೀವನದ ಕಲೆ, ವ್ಯಕ್ತಿತ್ವ ನಿರ್ಮಾಣ ಹಾಗೂ ಸಕಾರಾತ್ಮಕ ಭಾವನೆಗಳನ್ನು ಮೂಡಿಸುತ್ತದೆ ಎಂದರು. ಇನ್ನು ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಪ್ರಧಾನ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಮಾತನಾಡಿ, ಈ ತರಬೇತಿ ಪಡೆದ ನಂತರ ಮಕ್ಕಳು ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಅರ್ಹತೆಯನ್ನ ಪಡೆಯುತ್ತಾರೆ. ಇಂತಹ ಪರೀಕ್ಷೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇನ್ನು ಕೇಂದ್ರ ಸ್ಥಾನಿಕ ಆಯುಕ್ತ ಜಿ ವಿಜಯಕುಮಾರ್, ಆಯುಕ್ತರಾದ ಕೆ ರವಿ, ಲಕ್ಷ್ಮೀ ರವಿ, ಎಸ್ಜಿ ಆನಂದ್, ಜಿಲ್ಲಾ ಕಾರ್ಯದರ್ಶಿ ಕೆವಿ ಚಂದ್ರಶೇಖರಯ್ಯ, ವೈಆರ್ ವೀರೇಶಪ್ಪ, ಶಿವಶಂಕರ್, ರಾಜೇಶ್ ಅವಲಕ್ಕಿ, ಮಲ್ಲಿಕಾರ್ಜುನ್ ಕಾನೂರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸರ್, ಇದುವರೆಗೂ ನಾವು ನಮ್ಮ ಪ್ರಾರ್ಥನೆಯನ್ನು ಮುಗಿಸಿ ನಮ್ಮ ವರದಿಯನ್ನು ನಮ್ಮ ಹಿರಿಯರ ಕೊಟ್ಟಿದ್ದು ಮಕ್ಕಳು ಎಲ್ಲ ಕೈ ಏನ್ ಮಾಡಿ ಈಗ ಎಲ್ಲ ಸ್ವಿಂಗ್ ಮಾಡಬೇಕು. ಒಂದು ಫಸ್ಟ್ ಲೆಫ್ಟ್. ವಿ ಆರ್ ಸ್ಕೌಟ್ಸ್, ವಿ ಆರ್ ಸ್ಕೌಟ್ಸ್, ವಿ ಆರ್ ಮೆಸೆಂಜರ್ಸ್ ಆಫ್ ಪೀಸ್. ಅದನ್ನೆಲ್ಲ ನೀವು ಅಳವಡಿಸ್ಕೊಳ್ಬೇಕು. ಆ ಒಂದು ರಾಷ್ಟ್ರ ಪೇಮೆಂಟ್ ಕಾಂಪಿಟೇಷನ್ ಅಂತ ತಗೋಬೇಡಿ. ನೀವು ಬೆಳಿಲಿಕ್ಕೆ ಒಂದೊಂದು ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟು. ಎಲ್ಲೋ ಒಂದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸಲ್ಲಿ ಆಚೆ ಈಚೆ ಆಗಿರುತ್ತೆ. ಅದನ್ನ ಕೂಡ ನೀವು ಸ್ಪೋರ್ಟಿವ್ ಆಗಿ ತಗೊಂಡ್ಬಿಟ್ಟು ಮುಂಬರುವಂಥ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಮತ್ತೆ ನಿಮ್ಮ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಹೆಸರು ತರ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಏನೊಂದು ಅರ್ಧ 1 ಮಾರ್ಕ್ಸಲ್ಲಿ ಆಚೆ ಈಚೆ ಆಗಿರುತ್ತೆ ಅಷ್ಟೇ. ತುಂಬ ಅಂದರೆ ನಾವು ಗ್ರೂಪ್ ಕೋಆರ್ಡಿನೇಷನ್ ನೋಡ್ತೀವಿ. ಕೆಲವರಲ್ಲಿ ಒಬ್ಬರು ಸಿಂಗಲ್ ತುಂಬ ಚೆನ್ನಾಗಿ ಹಾಡ್ತಾರೆ, ಒಬ್ಬೊಬ್ರು ಆ ಗ್ರೂಪ್ ಕೋಆರ್ಡಿನೇಷನ್ ಮೇಲೆ ಮಾರ್ಕ್ಸ್ ಹಾಕೋದು. ಯಾರು ಅನ್ಯತಾ ಭಾವಿಸಬಾರ್ದು, ಅದನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ ಎಲ್ಲರೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತು ನಮಗೆ ಪ್ರಾಕ್ಟಿಕಲ್ ಒಂದು ಆಯಿತು, ಹಾಗೆ ಥಿಯರಿಟಿಕಲ್ ಕ್ಲಾಸ್ ಕೂಡ ಆಯಿತು. ಮತ್ತು ನೆಕ್ಸ್ಟ್ ರಾಜ್ಯ ಪುರಸ್ಕಾರ ಹೇಗೆ ಮಾಡಬೇಕು, ಹೇಗೆ ಇರಬೇಕು ಅದಕ್ಕೆ ಅಂತೆಲ್ಲ ಹೇಳ್ಕೊಟ್ರು. ಹಾಗೆ ನಾವು 2-3 ದಿನದಲ್ಲಿ ಕೂಡ ನಮಗೆ ಊಟ ತುಂಬ ಚೆನ್ನಾಗಿತ್ತು. ಊಟ ಹೊತ್ತೊತ್ತಿಗೆ ಕರೆಕ್ಟಾಗಿ ಮನೇಲಿ ಊಟ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಊಟ ಕೊಟ್ಟರು. ಹಾಗೆ ನಾವು ಕೂಡ ಅದನ್ನು ಬಡಿಸಿದ್ವಿ ಎಲ್ಲರಿಗೂ. ಗೈಡ್ ವಿಭಾಗ GSTS ಗುರುವಾರ ಮುಂದೆ ನೋಡಿ. ಏನು ಹೇಳಬೇಕು ಅಂತ ಮತ್ತೆ ಮಾತು ಹೇಳ್ತೀನಿ ನಾನು. ತೀರ್ಪುಗಾರರು ಒಬ್ರಿಗೊಬ್ಬರಿಗೆ ಪರಿಚಯ ಇಲ್ಲೇ ಇರುವಂಥವ್ರು. ಜೊತೆಯಲ್ಲಿ ಅವರವರ ಸಾಹಿತ್ಯದ ಅಥವಾ ಹಾಡಿನ ಒಂದು ಇದರ ಮೇಲೆ ಅವರ ಏನು ತೀರ್ಪು ಅವಲಂಬಿತವಾಗಿದೆ ಅಂತಲೇ ಹೇಳ್ತೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲ.
ತೀರ್ಪುಗಾರರು ಕೂಡ ಒಬ್ಬರಿಗೊಬ್ಬರಿಗೆ ಯಾವುದೇ ಕಾಂಟ್ಯಾಕ್ಟು ಇಲ್ಲ. ತುಂಬ ಪಾರದರ್ಶಕವಾದಂತಹ ಒಂದು ನಿಲುವನ್ನು ತಗೊಂಡು ಅವರು ತೀರ್ಪನ್ನು